ಉತ್ತರವನ್ನು ಕೊಡ್ತೀನಿ. ನಿಮ್ಮ SSLC ವಿಜ್ಞಾನದ ಸರಣಿ ಮತ್ತು ಪೂರ್ವ ಸಿದ್ಧತೆಗಾಗಿ ಈಗಾಗಲೇ ಒಂದು ಕ್ವಶನ್ ಪೇಪರನ್ನು ನಾನು ಹಾಕಿದ್ದೆ. ಆಮೇಲೆ ಬೋರ್ಡ್ದವರು ಬಿಟ್ಟಿರ್ತಕ್ಕಂಥ 2 ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿದ್ದೀನಿ. ಮುಂದೆ ಭಾಗ 1 ಮತ್ತು ಭಾಗ 2ರಲ್ಲಿ ಬರ್ತಕ್ಕಂಥ ಬಹುನಿರೀಕ್ಷಿತ ಪ್ರಶ್ನೆಗಳ ವಿಡಿಯೋಗಳನ್ನು ಹಾಕಿದ್ದೀನಿ. ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿಯಲ್ಲಿ ಇರ್ತಕ್ಕಂಥ ಪಾಸಿಂಗ್ ಪ್ಯಾಕೇಜ್ ವಿಡಿಯೋಗಳನ್ನು ಸಹಿತ ಹಾಕಿದ್ದೀನಿ. ಅವೆಲ್ಲ ನೋಡಿದರೆ ಖಂಡಿತವಾಗಿ ನಿಮಗೆ ಹೆಚ್ಚು ಅಂಕಗಳು ಬರ್ತವೆ ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ತಪ್ಪದೇ ಆ ವಿಡಿಯೋಗಳನ್ನು ನೋಡಿ. ಇಲ್ಲಿಂದನೂ ಕೂಡ ಕ್ವಶನ್ಸ್ಗಳು ನಿಮಗೆ ತುಂಬಾ ಸಿಗ್ತವೆ. ಡೋಂಟ್ ವರಿ, ಕಡೆಯವರೆಗೂ ನೋಡಿ ಅಂತ ಹೇಳ್ತಾ ವಿಡಿಯೋವನ್ನು ಶುರು ಮಾಡ್ತೀನಿ. ಭೌತ ವಿಜ್ಞಾನದಲ್ಲಿ ಮೊದಲ ಪ್ರಶ್ನೆ ಕೇಳಿದ್ರು, ಈ ಕೆಳಗಿನವುಗಳಲ್ಲಿ ನಿಮ್ನ ಮಸೂರಕ್ಕೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆ. ಆಲ್ರೆಡಿ ಮಾಡೆಲ್ ಕ್ವಶನ್ ಪೇಪರಲ್ಲಿ ಕೂಡ ಇದನ್ನು ಇತ್ತು. ಸೊ ಬೆಳಕಿನ ಕಿರಣಗಳನ್ನು ಕೇಂದ್ರೀಕರಿಸ್ತದೆ ಅನ್ನೋದು ಎ ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಪ್ರಶ್ನೆ 2, ರೋಧಶೀಲತೆಯ SI ಏಕಮಾನ ಕೇಳಿದರೆ ರೋಧಶೀಲತೆ ಇದೆ. ಸೊ ಆಪ್ಷನ್ ಡಿ ಓಮ್ ಮೀಟರ್ ಅನ್ನೋದು ಸರಿಯಾದ ಉತ್ತರ ಬರ್ತದೆ. ಮುಂದಿನ ಪ್ರಶ್ನೆ, ಒಂದು ಪೀನ ಮಸೂರದಿಂದ ವಸ್ತುವಿನ ಚಿಕ್ಕದಾದ ಮತ್ತೆ ಸತ್ಯ ಪ್ರತಿಬಿಂಬವನ್ನು ಪಡೀಲಿಕ್ಕೆ ಆ ವಸ್ತುವನ್ನು ಎಲ್ಲಿ ಇಡಬೇಕು ಅಂತ ಕೇಳಿದ್ರು. ಸೊ 2F1ಗಿಂತ ದೂರದಲ್ಲಿ ಅನ್ನೋದು ಸಿ ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಇನ್ನು ಮುಂದಿನ ಪ್ರಶ್ನೆ 4, ಸಂಗಮ ದೂರ H0 ಪ್ಲಸ್ 0.5 m ಇರುವ ಒಂದು ಪೀನ ಮಸೂರದ ಸಾಮರ್ಥ್ಯವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಸೊ ಅದನ್ನು ವೆರಿ ಈಸಿಯಾಗಿ ಬರೀಬೋದು. ಸಂಗಮ ದೂರ F ಪ್ಲಸ್ 0.5 m, ಮಸೂರದ ಸಾಮರ್ಥ್ಯ 1 ಸಂಗಮ ದೂರ. ಸೊ ಆವಾಗ 1/f ಅಂತಂದರೆ ಎಷ್ಟು ಬಂತು, ಎಫ್ ಎಷ್ಟು ಬರುತ್ತೆ 0.5. ಸೊ ಅವಾಗ ಏನಾಗ್ತದಪ್ಪ ಅಂದ್ರೆ ಅದು +2 ಡಯಾಪ್ಟರ್ ಅಂತಕ್ಕಂಥದ್ದು ಬರ್ತದೆ. ಸೊ P +2 ಡಯಾಪ್ಟರ್ ಇಸ್ ದ ರೈಟ್ ಆನ್ಸರ್. ಪ್ರಶ್ನೆ 5, ಒಂದು ವಿದ್ಯುತ್ ಮಂಡಲದಲ್ಲಿ ಓವರ್ಲೋಡ್ ಉಂಟಾಗಲು ಕಾರಣವೇನು ಅಂತ ಕೇಳಿದ್ದಾರೆ. ಸೊ ನೋಡಿ, ಸರಬರಾಜಾಗುವ ವೋಲ್ಟೇಜ್ನ ಆಕಸ್ಮಿಕ ಹೆಚ್ಚಳದಿಂದ, ಹಲವು ಉಪಕರಣಗಳನ್ನು ಒಂದೇ ಸಾಕೆಟ್ಗೆ ಜೋಡಿಸೋದ್ರಿಂದ, ಸಜೀವ ತಂತಿ ಮತ್ತು ತಟಸ್ಥ ತಂತಿ ಎರಡೂ ನೇರ ಸಂಪರ್ಕಕ್ಕೆ ಬಂದಾಗ ಅನ್ನೋ ಆಪ್ಷನ್ ಏನಾಗ್ತದಪ್ಪ ಅಂದರೆ ಸರಿ ಆಗ್ತದೆ. 2 ಅಂಕದ ಪ್ರಶ್ನೆ. 6, ವಿದ್ಯುತ್ ಮಂಡಲದಲ್ಲಿ 50 ಓಮ್ ರೋಧವಿರುವ ಒಂದು ವಿದ್ಯುತ್ ಬಲ್ಬನ್ನು 10 ವೋಲ್ಟ್ ಬ್ಯಾಟರಿಗೆ ಸಂಪರ್ಕ ಮಾಡಿದ್ದಾರೆ. ಈ ವಿದ್ಯುತ್ ಬಲ್ಬ್ನ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹ ಮತ್ತು ಬಲ್ಬ್ನ ವಿದ್ಯುತ್ ಸಾಮರ್ಥ್ಯವನ್ನು ಕಂಡುಹಿಡಿಯಲಿಕ್ಕೆ ಕೇಳಿದ್ದಾರೆ. ಏನು ಕೊಟ್ಟಿದ್ದಾರೆ, R ಇದೆ, 50 ಓಮ್ ಇದೆ, P 10 ವ್ಯಾಟ್ ಇದೆ. I ಕಂಡುಹಿಡಬೇಕು, P ಕಂಡುಹಿಡಬೇಕು. P IR ಸೂತ್ರ ಇದೆ. I ಏನಾಗ್ತದೆ, V/R. ಆವಾಗ 10/50 ಅಂದರೆ 0.2 ಆಂಪಿಯರ್ ಆಗ್ತದೆ. ಅಂದರೆ ವಿದ್ಯುತ್ ಬಲ್ಬ್ ಮೂಲಕ ಹರಿತಕ್ಕಂಥ ವಿದ್ಯುತ್ ಸಾಮರ್ಥ್ಯ 0.2 ಆಂಪಿಯರ್ ಆದರೆ P ಕಂಡುಹಿಡಬೇಕಲ್ಲ. P ಇರುವತಕ್ಕಂಥ ಸೂತ್ರ VI. ಸೊ 10 × 0.2 ಅಂತಂದರೆ ಸೊ P 2 ವ್ಯಾಟ್ ಅಂತಕ್ಕಂಥದ್ದು ಬರ್ತದೆ. ಈ ಥರ ಲೆಕ್ಕಗಳನ್ನು ಬಿಡಿಸಬೇಕು. ಮುಂದಿನ ಪ್ರಶ್ನೆ, ಸರಳ ವಿದ್ಯುತ್ ಮೋಟಾರಿನ ಚಿತ್ರ ಬರೆದು ಒಡಕು ಉಂಗುರಗಳನ್ನು ಗುರುತಿಸಲಿಕ್ಕೆ ಕೇಳಿದರೆ ಅದು ಕೂಡ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇನ್ನು ಮುಂದೆ ಬೆಳಕಿನ ವಕ್ರೀಭವನದ 2 ನಿಯಮಗಳನ್ನು ನಿರೂಪಿಸಲಿಕ್ಕೆ ಕೇಳಿದ್ದಾರೆ. ಸೊ ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ನಿಯಮ. ಸೊ ಫಸ್ಟ್ ಏನು ಹೇಳ್ತದೆ, ಪತನ ಕಿರಣ, ವಕ್ರೀಭವನ ಕಿರಣ ಮತ್ತು 2 ಮಾಧ್ಯಮಗಳ ಸಂಪರ್ಕ, ಮೇಲ್ಮೈಗೆ ಪತನ ಬಿಂದುವಿನಲ್ಲಿ ಎಳೆದ ಲಂಬ ಎಲ್ಲವೂ ಒಂದೇ ಸಮತಲದಲ್ಲಿ ಇರ್ತದೆ. 2ನೇದು, ಕೊಟ್ಟಿರುವ ಬೆಸಕಿನ ನಿರ್ದಿಷ್ಟ ಮತ್ತು ನೀಡಿರುವ ಜೋಡಿ ಮಾಧ್ಯಮಗಳಿಗೆ ಪತನ ಕೋನದ ಸೈನು ಮತ್ತು ವಕ್ರೀಮ ಕೋನದ ಸೈನುಗಳ ಅನುಪಾತ ಸ್ಥಿರವಾಗಿರ್ತವೆ. ಇವೆರಡು ಏನಪ್ಪ ಅಂದರೆ ಬೆಳಕಿನ ವಕ್ರೀಭವನದ ನಿಯಮಗಳು. ಒಂದು ಪ್ರಶ್ನೆ ಇದೆ, ವಜ್ರದ ವಕ್ರೀಭವನ ಸೂಚ್ಯಂಕ 2.42. ಈ ಹೇಳಿಕೆ ಅರ್ಥ ಬರೀರಿ ಅಂತ ಕೇಳಿದ್ದಾರೆ. ಅಂದರೆ ಇದರ ಅರ್ಥ ಗಾಳಿಯಲ್ಲಿ ಬೆಳಕಿನ ವೇಗ ಮತ್ತು ವಜ್ರದಲ್ಲಿ ಬೆಳಕಿನ ವೇಗಗಳ ಅನುಪಾತ ಅಂತ ಅರ್ಥ ಬರಿಬೇಕು. ಎಸ್, ಒಂದು ಪ್ರಶ್ನೆ ಇದೆ 10ರಲ್ಲಿ. ಪೀನ ಮಸೂರದ ಮುಂದೆ 2F1 ವಸ್ತುವನ್ನು ಇಟ್ಟಾಗ ಉಂಟಾಗೋ ಪ್ರತಿಬಿಂಬದ ರೇಖಾಚಿತ್ರವನ್ನು ಬರೀರಿ. ಈ ರೇಖಾಚಿತ್ರದ ಸಹಾಯದಿಂದ ಪ್ರತಿಬಿಂಬದ ಸ್ಥಾನ ಮತ್ತು ಸ್ವಭಾವಗಳನ್ನು ಗುರುತಿಸ್ರಿ ಅಂತ ಕೇಳಿದ್ದಾರೆ. ಸೊ ವೆರಿ ಸಿಂಪಲ್ ಆಗಿ ನೀವೇನು ಮಾಡ್ಬೋದು, ಈ ಚಿತ್ರವನ್ನು ಏನು ಮಾಡ್ಬೋದು ಸ್ನೇಹಿತರೆ, ಬಿಡಿಸ್ಬೋದು. 2F1 2F2. ಸೊ ಮುಂದಿನ ಪ್ರಶ್ನೆ ಇತ್ತು, ನಿಮ್ನ ದರ್ಪಣದ ಮುಂದೆ C ಮತ್ತು Fಗಳ ನಡುವೆ ವಸ್ತುವನ್ನು ಇಟ್ಟಾಗ ಉಂಟಾಗೋ ಪ್ರತಿಬಿಂಬದ ರೇಖಾಚಿತ್ರವನ್ನು ಬರೀರಿ. ಈ ರೇಖಾಚಿತ್ರದ ಸಹಾಯದಿಂದ ಪ್ರತಿಬಿಂಬದ ಸ್ಥಾನ ಮತ್ತು ಸ್ವಭಾವಗಳನ್ನು ತಿಳಿಸಿ ಅಂತ ಕೇಳಿದ್ದಾರೆ. ಇದನ್ನು ಸಿಂಪಲ್ ಆಗಿ ನೀವೇನು ಮಾಡ್ಬೋದು, ಈ ಒಂದು ರೇ ಡಯಾಗ್ರಾಮ್ಗಳನ್ನು ಹಾಕಿ ಪ್ರತಿಬಿಂಬದ ಸ್ಥಾನ C ನ ಹಿಂದೆ, ಪ್ರತಿಬಿಂಬದ ಸ್ವಭಾವ ಸತ್ಯ ಮತ್ತು ತಲೆ ಕೆಳಗಾದ ಅಂತ ಬರೆದ್ರೆ ನಿಮಗೆ ಖಂಡಿತವಾಗಿ ಅಂಕಗಳನ್ನು ಕೊಡ್ತಾರೆ. ಮುಂದಿನ ಪ್ರಶ್ನೆ, ವಿದ್ಯುತ್ ಪ್ರವಾಹದಿಂದ ಸೊಲೆನಾಯ್ಡ್ನಲ್ಲಿ ಉಂಟಾಗುವ ಕಾಂತಕ್ಷೇತ್ರದ ಲಕ್ಷಣಗಳನ್ನು ಪಟ್ಟಿ ಮಾಡಿ. ಈ ಸೊಲೆನಾಯ್ಡ್ನಲ್ಲಿ ಕಾಂತಕ್ಷೇತ್ರ ಹೆಚ್ಚು ಮಾಡುವ 2 ವಿಧಾನಗಳು ಯಾವುವು ಅಂತ ಕೇಳಿದ್ದಾರೆ. ಸೊ ನೆನಪಿಟ್ಕೊಡ್ರಿ, ವಿದ್ಯುತ್ ಪ್ರವಾಹದಿಂದ ಸೊಲೆನಾಯ್ಡ್ನಲ್ಲಿ ಉಂಟಾದ ಕಾಂತಕ್ಷೇತ್ರ ದಂಡಕಾಂತದ ಸುತ್ತಲೂ ಉಂಟಾದ ಕಾಂತಕ್ಷೇತ್ರದಂತೆಯೇ ಇರ್ತದೆ. ಅಂದರೆ ಸೊಲೆನಾಯ್ಡ್ನ ಒಳಭಾಗದಲ್ಲಿ ಕಾಂತಕ್ಷೇತ್ರ ಏಕರೂಪದಲ್ಲಿದ್ದು ಸೊಲೆನಾಯ್ಡ್ನಲ್ಲಿ ಕಾಂತಕ್ಷೇತ್ರ ಹೆಚ್ಚು ಮಾಡುವ 2 ವಿಧಾನಗಳು ಇದಾವೆ. ಒಂದೇದು ಸುರುಳಿ ಸಂಖ್ಯೆಗಳನ್ನು ಸುತ್ತತಕ್ಕಂಥ ಸುರುಳಿಗಳ ಸುತ್ತುಗಳ ಸಂಖ್ಯೆಯನ್ನು ಹೆಚ್ಚು ಮಾಡೋದು.
ಸುರುಳಿಯಲ್ಲಿ ಪ್ರವಹಿಸ್ತಕ್ಕಂಥ ವಿದ್ಯುತ್ ಪ್ರವಾಹವನ್ನು ಹೆಚ್ಚು ಮಾಡೋದು ಅನ್ನೋದನ್ನ 2 ಪಾಯಿಂಟ್ಗಳನ್ನು ನೀವು ಬರಿಬೇಕು. ಮುಂದಿನ ಪ್ರಶ್ನೆ, ನಿಮ್ನ ದರ್ಪಣದ 4 ಉಪಯೋಗಗಳನ್ನು ಕೇಳಿದ್ದಾರೆ. ವೆರಿ ಇಂಪಾರ್ಟೆಂಟ್. ಟಾರ್ಚ್ಗಳಲ್ಲಿ ಮತ್ತು ತಪಾಸಣಾ ದೀಪಗಳಲ್ಲಿ, ವಾಹನದ ಮುಂಭಾಗದ ದೀಪಗಳಲ್ಲಿ, ಕ್ಷೌರ ದರ್ಪಣವಾಗಿ, ದಂತ ವೈದ್ಯರು ರೋಗಿಗಳ ಹಲ್ಲು ಪರೀಕ್ಷೆಯಲ್ಲಿ, ಸೌರ ಕುಲುಮೆಗಳಲ್ಲಿ ಅಂತ ಉತ್ತರ. ಒಂದು ಲೆಕ್ಕ ಇದೆ. ನಿಮ್ನ ಮಸೂರದ ಪ್ರಧಾನ ಅಕ್ಷದ ಮೇಲೆ ಲಂಬವಾಗಿ ಒಂದು ವಸ್ತುವನ್ನ 15 ಸೆಂಟಿಮೀಟರ್ ದೂರದಲ್ಲಿ ಇಟ್ಟಿದ್ದಾರೆ. ಪ್ರತಿಬಿಂಬದ ದೂರವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ರು. ಸೊ ಏನು ಕೊಟ್ಟಿದ್ದಾರೆ? ಎಫ್ -10 ಸೆಂಟಿಮೀಟರ್, ಯು 15 ಸೆಂಟಿಮೀಟರ್ ಅದ. ಸೂತ್ರ 1/f = 1/v = 1/u ಅಂತ ಇದೆ. ಸೊ ಡಾಟಾಗಳನ್ನು ಹಾಕೊಳ್ಳೋಣ. ಸೊ ಹಾಕಿದಾಗ ನಮಗೆ ಏನಾಗ್ತದೆ? v = -6 ಸೆಂಟಿಮೀಟರ್ ಬರ್ತದೆ. ಪ್ರತಿಬಿಂಬದ ಸ್ಥಾನ -6 ಸೆಂಟಿಮೀಟರ್ ಅಂತ ಬರೆದ್ರೆ ಉತ್ತರ ಸರಿ ಆಗ್ತದೆ. ಮುಂದಿನ ಪ್ರಶ್ನೆ, ಜೌಲನ ಉಷ್ಣೋತ್ಪಾದನಾ ನಿಯಮವನ್ನು ನಿರೂಪಿಸಿರಿ. ಈ ನಿಯಮವನ್ನು ಅನ್ವಯಿಸಿ ಕೆಲಸ ಮಾಡುವ 2 ಸಾಧನಗಳನ್ನು ಹೆಸರಿಸಿರಿ ಅಂತ ಕೇಳಿದ್ದಾರೆ. ಸೊ ಅದೇನು ಹೇಳ್ತದಪ್ಪ ಅಂದ್ರೆ, ರೋಧಕದಲ್ಲಿರುವ ಉತ್ಪತ್ತಿಯಾದ ಉಷ್ಣ ಕೊಟ್ಟಿರೋ ರೋಧದಲ್ಲಿ ಪ್ರವಹಿಸುತ್ತಿರುವ ವಿದ್ಯುತ್ ಪ್ರವಾಹದ ವರ್ಗಕ್ಕೆ ನೇರ ಅನುಪಾತದಲ್ಲಿರ್ತದೆ. ಕೊಟ್ಟಿರುವ ವಿದ್ಯುತ್ ಪ್ರವಾಹದ ರೋಧಕ್ಕೆ ನೇರ ಅನುಪಾತದಲ್ಲಿರ್ತದೆ. ರೋಧಕಗಳ ಮೂಲಕ ಹರಿತಕ್ಕಂಥ ವಿದ್ಯುತ್ ಪ್ರವಾಹದ ಕಾಲಕ್ಕೆ ನೇರ ಅನುಪಾತದಲ್ಲಿ ಇರ್ತದೆ. H = I²RT ಅನ್ನೋದು ಜೌಲನ ಉಷ್ಣೋತ್ಪಾದನಾ ನಿಯಮ. ಈ ನಿಯಮ ಆಧರಿಸಿ ಕೆಲಸ ಮಾಡುವ ಸಾಧನಗಳಂದ್ರೆ ವಿದ್ಯುತ್ ಒಲೆ, ವಿದ್ಯುತ್ ಇಸ್ತ್ರಿ ಪೆಟ್ಟಿಗೆ, ವಿದ್ಯುತ್ ಹೀಟರ್, ವಿದ್ಯುತ್ ಬಲ್ಬ್ ಮತ್ತೆ ವಿದ್ಯುತ್ ಫ್ಯೂಸ್ ಅಂತ ಬರೀಬೇಕು. ಮುಂದಿನ ಪ್ರಶ್ನೆ, ವಿದ್ಯುತ್ ಉಷ್ಣೋತ್ಪಾದನಾ ಸಾಧನಗಳಲ್ಲಿ ನೈಕ್ರೋ ಮಿಶ್ರಲೋಹವನ್ನೇ ಉಪಯೋಗಿಸ್ತಾರೆ ಏಕೆ ಅಂತ ಕೇಳಿದ್ದಾರೆ. ಯಾಕಂದ್ರೆ ಅದರ ರೋಧಶೀಲತೆ ಇತರ ರೋಧಶೀಲಗಳಿಗಿಂತ ಹೆಚ್ಚು. ಈ ಮಿಶ್ರಲೋಹಗಳು ಹೆಚ್ಚಿನ ತಾಪಮಾನದಲ್ಲಿ ಸುಲಭವಾಗಿ ದಹಿಸೋದಿಲ್ಲ. ಮಿಶ್ರಲೋಹಗಳ ದ್ರವಣ ಬಿಂದು ಸಹಿತ ಏನಾಗಿರ್ತದಪ್ಪ ಅಂದ್ರೆ ಹೆಚ್ಚಿರ್ತದ ಅಂತ ಬರೀಬಹುದು. ಮುಂದಿನ ಪ್ರಶ್ನೆ, ಓಮ್ನ ನಿಯಮವನ್ನು ನಿರೂಪಿಸಿರಿ. ಗೃಹ ಬಳಕೆಯ ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಉಪಕರಣಗಳನ್ನ ಸರಣಿ ಕ್ರಮದಲ್ಲಿ ಸಂಪರ್ಕಗೊಳಿಸೋದಿಲ್ಲ ಏಕೆ ಅಂತ ಏನ್ ಮಾಡಿದ್ದಾರೆ ಅಂತಂದ್ರೆ ಕೇಳಿದ್ದಾರೆ. ಸೊ ಮೊದಲಿಗೆ ಓಮ್ನ ನಿಯಮ ಬ್ಯಾಪೆಟ್ ಮಾಡ್ಕೊಂಡು ಹೋಗ್ರಿ. ಸ್ಥಿರ ತಾಪಮಾನದಲ್ಲಿ ವಿದ್ಯುತ್ ಮಂಡಲದಲ್ಲಿ ಲೋಹದ ತಂತಿಯ ನಡುವಿನ ವಿಭವಾಂತರ P ಅದರ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿನೇ ಇರ್ತದ. P = IR ಅನ್ನೋದು ಸೂತ್ರ. ಇನ್ನ ಸರಣಿ ಕ್ರಮದಲ್ಲಿ ಜೋಡಣೆಯನ್ನ ಮಂಡಲದಲ್ಲಿ ಹರಿಯುವ ವಿದ್ಯುತ್ ಪ್ರವಾಹ ಮಂಡಲದ ಎಲ್ಲಾ ಭಾಗದಲ್ಲಿ ಸ್ಥಿರವಾಗಿರ್ತದ. ಆದ ಕಾರಣ ವಿದ್ಯುತ್ ಪ್ರವಾಹದ ಒಂದೇ ಮೌಲ್ಯದಲ್ಲಿ ಎಲ್ಲಾ ಉಪಕರಣಗಳು ಕಾರ್ಯನಿರ್ವಹಿಸಲು ಸಾಧ್ಯವಿಲ್ಲ ಅಂತ ಬರೆದ್ರೆ ಸಾಕು. ಇನ್ನ ವಾಹಕ ಒಂದರ ರೋಧ ಅವಲಂಬಿಸಿರೋ ಅಂಶಗಳನ್ನು ಕೇಳಿದ್ದಾರೆ. ವಾಹಕದ ಉದ್ದ, ವಾಹಕದ ಅಡ್ಡ ಕೊಯ್ತ, ವಸ್ತುವಿನ ಪ್ರಾಕೃತಿಕ ಗುಣ ಮತ್ತೆ ತಾಪ ಅನ್ನೋದು 4 ಪಾಯಿಂಟ್ ಬರಿಬೇಕು. ರಸಾಯನಶಾಸ್ತ್ರ, ತಾಮ್ರದ ಸಲ್ಫೇಟ್ ದ್ರಾವಣದಿಂದ ತಾಮ್ರವನ್ನ ಸ್ಥಾನಪಲ್ಲಟಗೊಳಿಸುವ ಲೋಹ ಯಾವುದು ಅಂತ ಕೇಳಿದ್ದಾರೆ. ಅದು ಕಬ್ಬಿಣ ಅನ್ನೋದು ಸರಿಯಾದ ಉತ್ತರ. ಇನ್ನ ಪ್ರೊಪೆನಾಲ್ನ ಅನುರಚನೆಯಲ್ಲಿ ಕಂಡುಬರುವ ಏಕ ಬಂಧಗಳ ಸಂಖ್ಯೆ ಕೇಳಿದ್ದಾರೆ. ಅದು 8 ಅನ್ನೋದು ಉತ್ತರ. ಮುಂದಿನ ಪ್ರಶ್ನೆ, ಒಂದು ದ್ರಾವಣದ ಕೆಂಪು ಲಿಟ್ಮಸ್ ಅನ್ನ ನೀಲಿ ಬಣ್ಣಕ್ಕೆ ಬದಲಾಯಿಸಿದರೆ pH ಮೌಲ್ಯ ಏನಾಗ್ತದೆ ಅಂತ ಕೇಳಿದ್ರು. D10 ಅನ್ನೋದು ಸರಿಯಾದ ಉತ್ತರ ಬರ್ತದೆ. ಇನ್ನು ಸೋಡಿಯಂ ಅನ್ನ ಸೀಮೆ ಎಣ್ಣೆಯಲ್ಲಿ ಸಂಗ್ರಹಿಸಿರ್ತಾರೆ ಏಕೆ ಅಂತ ಕೇಳಿದರೆ. ಅದು ಮೋಸ್ಟ್ ಇಂಪಾರ್ಟೆಂಟ್. ಅದು ಸಾಮಾನ್ಯ ಉಷ್ಣತೆಯಲ್ಲಿ ಗಾಳಿ ಮತ್ತು ನೀರಿನೊಂದಿಗೆ ಬಹುಬೇಗ ವರ್ತಿಸಿ ಸುಡ್ತದ. ಸೊ ಆ ಕಾರಣಕ್ಕಾಗಿ ಸೀಮೆ ಎಣ್ಣೆಯಲ್ಲಿನೇ ಸಂಗ್ರಹಿಸಿ ಇಡ್ತಾರೆ. ಮುಂದಿನ ಪ್ರಶ್ನೆ, ಸಾರರಿಕ್ತ ಆಮ್ಲಗಳಿಂದ ಹೈಡ್ರೋಜನ್ ಅನ್ನ ಪಲ್ಲಟಗೊಳಿಸುವ 2 ಲೋಹಗಳನ್ನು ಹೆಸರಿಸಿರಿ. ಈ ಹೈಡ್ರೋಜನ್ ಅನ್ನ ಪಲ್ಲಟಗೊಳಿಸಿದ 2 ಲೋಹಗಳನ್ನು ಹೆಸರಿಸಿರಿ ಅಂತ ಕೇಳಿದ್ದಾರೆ. ನೋಡಿ, ಹೈಡ್ರೋಜನ್ ಅನ್ನ ಪಲ್ಲಟಗೊಳಿಸ್ತಕ್ಕಂಥದ್ದು ಮೆಗ್ನೀಸಿಯಂ, ಸೋಡಿಯಂ. ಹೈಡ್ರೋಜನ್ ಅನ್ನ ಪಲ್ಲಟಗೊಳಿಸದೇ ಇರೋದು ಬೆಳ್ಳಿ ಮತ್ತು ತಾಮ್ರ. ಇನ್ನು ನೀರಿನ ವಿದ್ಯುತ್ ವಿಭಜನೆಯನ್ನು ತೋರಿಸಲು ಉಪಯೋಗಿಸುವ ಉಪಕರಣಗಳ ಜೋಡಣೆ ಚಿತ್ರ ಬರೀರಿ. ಗ್ರಾಫೈಟ್ ದಂಡವನ್ನು ಗುರುತಿಸಿ. ಇದು ಮೋಸ್ಟ್ ಇಂಪಾರ್ಟೆಂಟ್. ಈ ಚಿತ್ರವನ್ನು ಬರೆದು ನೀವು ಗ್ರಾಫೈಟ್ ದಂಡವನ್ನು ಗುರುತಿಸಿದ್ರೆ ಅಂಕಗಳನ್ನು ಕೊಡ್ತಾರೆ. ಇನ್ನು ಸೋಡಿಯಂ ಸಲ್ಫೇಟ್ ಮತ್ತೆ ಬೇರಿಯಂ ಕ್ಲೋರೈಡ್ಗಳ ನಡುವೆ ನಡೆಯುವ ರಾಸಾಯನಿಕ ಕ್ರಿಯೆಯನ್ನು ದ್ವಿಸ್ಥಾನ ಪಲ್ಲಟ ಕ್ರಿಯೆ ಅಂತೀವಿ ಏಕೆ? ಈ ಕ್ರಿಯೆಯ ಸರಿದೂಗಿಸಿದ ರಾಸಾಯನಿಕ ಸಮೀಕರಣಗಳನ್ನು ಬರೀರಿ ಅಂತ ಕೇಳಿದ್ದಾರೆ. ಇಲ್ಲಿ ಈ ಸೋಡಿಯಂ ಸಲ್ಫೇಟ್ ಮತ್ತೆ ಬೇರಿಯಂ ಕ್ಲೋರೈಡ್ ಪ್ರತಿವರ್ತಕಗಳ ನಡುವೆ ಪರಸ್ಪರ ಅಯಾನುಗಳು ವಿನಿಮಯವಾಗ್ತವೆ. BaCl2 + NaSO4 ಇಟ್ ಗಿವ್ಸ್ ಟು Ba2SO4 + 2 NaCl ಅನ್ನೋದು ಉತ್ತರ ಅಲ್ಲಿ ಬರೀಬೇಕು. ಮುಂದಿನ ಪ್ರಶ್ನೆ ಇತ್ತು, ಸುಣ್ಣದ ಕಲ್ಲಿನಿಂದ ಸುಟ್ಟ ಸುಣ್ಣವನ್ನು ಪಡೆಯುವ ರಾಸಾಯನಿಕ ಕ್ರಿಯೆ ವಿಧ ಯಾವುದು? ಈ ಕ್ರಿಯೆಗೆ ರಾಸಾಯನಿಕ ಸಮೀಕರಣ ಬರೀರಿ. ಸೊ ಅದನ್ನು ಏನಂತ ಕರೀತಾರೆ? ಅಂತರುಷ್ಣಕ ಕ್ರಿಯೆ ಅಂತ ಕರೀತಾರೆ. CaCO3 ಇಟ್ ಗಿವ್ಸ್ ಟು CaO + CO2 ಅನ್ನೋದು ಉತ್ತರ ಬರ್ತದೆ. ಮುಂದಿನ ಪ್ರಶ್ನೆ, ಉಭಯಧರ್ಮಿ ಆಕ್ಸೈಡ್ ಅಂದ್ರೆ ಏನು? ಉಭಯಧರ್ಮಿ ಆಕ್ಸೈಡ್ಗಳಿಗೆ 2 ಉದಾಹರಣೆಗಳನ್ನು ಕೊಡ್ರಿ. ಕೆಲವು ಲೋಹದ ಆಕ್ಸೈಡ್ಗಳು ಆಮ್ಲೀಯ ಮತ್ತು ಪ್ರತ್ಯಾಮ್ಲೀಯ ಗುಣ ಎರಡನ್ನೂ ಪ್ರದರ್ಶನ ಮಾಡ್ತಾವ. ಅವುಗಳಿಗೆ ಉಭಯಧರ್ಮಿ ಆಕ್ಸೈಡ್ ಅಂತ ಕರಿತೀವಿ. ಇವುಗಳಿಗೆ ಬೆಸ್ಟ್ ಎಕ್ಸಾಂಪಲ್ ಏನಪ್ಪ ಅಂದ್ರೆ ಸತುವಿನ ಆಕ್ಸೈಡ್ ಮತ್ತು ಅಲ್ಯೂಮಿನಿಯಂ ಆಕ್ಸೈಡ್ ಅನ್ನೋದು 2 ಉದಾಹರಣೆಗಳು ಬರ್ತಾವೆ. ಮುಂದಿನ ಪ್ರಶ್ನೆ, ಸಾರರಿಕ್ತ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ಸತುವಿನ ಚೂರುಗಳ ವರ್ತನೆ ಮತ್ತು ಉರಿಸುವಿಕೆಯ ಮೂಲಕ ಹೈಡ್ರೋಜನ್ ಅನಿಲದ ಪರೀಕ್ಷೆಯನ್ನ ತೋರಿಸೋ ಉಪಕರಣಗಳ ಜೋಡಣೆಯ ಚಿತ್ರ ಬರೀರಿ. ಸತುವಿನ ಚೂರುಗಳು, ಸಾಬೂನಿನ ದ್ರಾವಣವನ್ನು ಗುರುತಿಸಿರಿ. ಸೊ ಇದನ್ನು ನೀವೇನು ಮಾಡಬೇಕು? ಈ ಥರ ಚಿತ್ರವನ್ನು ಬರೆದು ಇದು ಸತುವಿನ ಚೂರ, ಆಮೇಲೆ ಇದು ಸಾಬೂನಿನ ದ್ರಾವಣ ಅಂತ ಗುರುತಿಸಿದ್ರೆ
3 ಮಾರ್ಕ್ಸ್ ನಿಮಗೆ ಕೊಡ್ತಾರೆ. ಮುಂದಿನ ಪ್ರಶ್ನೆ, ತಟಸ್ಥೀಕರಣ ಅಂದರೆ ಏನು, ಒಂದು ಉದಾಹರಣೆ ಕೊಡಿ. ಇಲ್ಲಿ ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳ ನಡುವಿನ ಕ್ರಿಯೆಯಿಂದ ಲವಣ ಮತ್ತು ನೀರು ಉಂಟಾಗೋದಕ್ಕೆ ತಟಸ್ಥೀಕರಣ ಕ್ರಿಯೆ ಅಂತೀವಿ. ಅಂದರೆ ಅದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ NaOH ಪ್ಲಸ್ HCl, ಇಟ್ ಗಿವ್ಸ್ ಟು NaCl ಪ್ಲಸ್ H2O ಅನ್ನೋದು ಉತ್ತರ ಬರ್ತದೆ. ಇನ್ನು CaCO4.12H2O ಈ ಅನುಸೂತ್ರ ಹೊಂದಿರುವ ಸಾಮಾನ್ಯ ಸಂಯುಕ್ತದ ಹೆಸರು ಕೇಳಿದ್ರು. ಸೊ ಗೊತ್ತಿರಲಿ, ಅದನ್ನು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಂತೀವಿ. ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್ ಅಂತಲೂ ಕೂಡ ಕರಿತೀವಿ. ಇನ್ನು ಮುಂದಿನ ಪ್ರಶ್ನೆ ಇತ್ತು, ಎಸ್, ಪರ್ಯಾಪ್ತ ಮತ್ತು ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳ ನಡುವಿನ ವ್ಯತ್ಯಾಸ. ಇದನ್ನು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಸೊ ನಿಮಗೆ ಇದು ಬರಲೇಬೇಕು. ಏಕಬಂಧ, ಇದು ದ್ವಿಬಂಧ ಮತ್ತು ತ್ರಿಬಂಧ. ಕಡಿಮೆ ಕ್ರಿಯಾಶೀಲ, ಇದು ಹೆಚ್ಚು ಕ್ರಿಯಾಶೀಲ. ಸ್ವಚ್ಛ ಜ್ವಾಲೆ ಕೊಡ್ತದ, ಕಪ್ಪು ಮತ್ತು ಹಳದಿ ಬಣ್ಣದ ಜ್ವಾಲೆ ಕೊಡ್ತದ. ಆದೇಶನ ಕ್ರಿಯೆ, ಆದೇಶನ ಮತ್ತು ಸಂಕಲನ ಕ್ರಿಯೆ. ಅಲ್ಕೇನ್, ಅಲ್ಕಿನ್ ಅನ್ನೋದು ಉದಾಹರಣೆಗಳಲ್ಲಿ ಬರೀಬೇಕು. ಇನ್ನು ಕಾರ್ಬನ್ ಸಂಯುಕ್ತಗಳ ರಚನಾ ವಿನ್ಯಾಸ ಬೆಂಜಿನ್ ಮತ್ತು ಬ್ಯೂಟೇನ್ ಚೆನ್ನಾಗಿ ಕಲ್ಕೊಂಡೋಗಿ. ಇವೆರಡನ್ನು ಕೂಡ ನಿಮ್ಗೆ ಏನು ಮಾಡ್ತಾರಪ್ಪ ಅಂದರೆ, ಇದು ಬೆಂಜಿನ್ದದ, ಇದು ಬ್ಯೂಟೇನ್ದದ. ಪರೀಕ್ಷೆಗೆ ಬರ್ತಕ್ಕಂಥ ಇದು ಎಸ್ ಚಿತ್ರ ಇತ್ತು. ಇನ್ನು ಜೀವ ವಿಜ್ಞಾನಕ್ಕೆ ಬರ್ತೀನಿ. ಸಸ್ಯಗಳಲ್ಲಿ ಜೈಲಮ್ನ ಪ್ರಮುಖ ಕಾರ್ಯ ಏನು ಅಂತ ಕೇಳಿದ್ದಾರೆ. ಏನು ಜೈಲಮ್ ಮಾಡ್ತದ? ಎಸ್, ಅದು ನೀರಿನ ಸಾಗಾಣಿಕೆ ಅನ್ನೋದು ಉತ್ತರ. ಇನ್ನು ಸಸ್ಯಗಳಲ್ಲಿ ಧನ ಗುರುತ್ವಾನುವರ್ತನೆಗೆ ಒಂದು ಉದಾಹರಣೆಗಳನ್ನು ಕೇಳಿದ್ದಾರೆ. ಅದು ಮಣ್ಣಿನ ಆಳಕ್ಕೆ ಬೇರುಗಳ ಬೆಳವಣಿಗೆ ಅನ್ನೋದು ಉತ್ತರ. ಇನ್ನು ಮುಂದಿನ ಪ್ರಶ್ನೆ, ಸಸ್ಯಗಳ ಬೆಳವಣಿಗೆಯನ್ನು ಪ್ರತಿಬಂಧಿಸುವ ಹಾರ್ಮೋನ್ ಕೇಳಿದ್ದಾರೆ. ಅಬ್ಯಾಸಿಕ್ ಆಮ್ಲ ಅನ್ನೋದು ರೈಟ್ ಆನ್ಸರ್. ಇನ್ನು ತಂದೆಯಿಂದ ವರ್ಣತಂತುವನ್ನು ಪಡೆದ ಜನಿಸಿದ ಮಗುವಿನ ಲಿಂಗ ಯಾವುದು ಅಂತ ಕೇಳಿದ್ದಾರೆ. ಸೊ ಅದು ಯಾವತ್ತು ಹೆಣ್ಣು ಮಗು ಅನ್ನೋದು ನಿಮಗೆ ಗೊತ್ತಿರಲಿ. ಇನ್ನು ಇತ್ತೀಚಿನ ದಿನಗಳಲ್ಲಿ ಕ್ಲೋರೋಫ್ಲೋರೋ ಕಾರ್ಬನ್ ಮುಕ್ತ ರೆಫ್ರಿಜರೇಟರ್ಗಳನ್ನು ತಯಾರಿಸ್ತಾರೆ. ಏಕೆ ಅಂತ ಕೇಳಿದ್ದಾರೆ. ಇದೇನು ಮಾಡ್ತದಪ್ಪ ಅಂದ್ರೆ, ಈ CFCಗಳು ಓಝೋನ್ ಪದರವನ್ನು ಹಾಳು ಮಾಡ್ತವೆ. ಓಝೋನ್ ಪದರದ ಕುಸಿತಕ್ಕೆ ಕಾರಣವಾಗಿದ್ದರಿಂದ ಅದನ್ನು ಏನು ಮಾಡಿದ್ದಾರೆ, ಪ್ರತಿಬಂಧನೆ ಮಾಡಿದ್ದಾರೆ ಅಂತ ನೀವೇನು ಮಾಡ್ಬೋದು, ಹೇಳ್ಬೋದು. ಎಸ್, 2 ಮಾರ್ಕ್ಸ್ ಕ್ವಶನ್ಸ್ಗೆ ಬರ್ತೀನಿ. ಜೈವಿಕ ವಿಘಟನೀಯವಲ್ಲದ ವಸ್ತುಗಳಿಂದ ಪರಿಸರದ ಮೇಲಾಗುವ 2 ಪರಿಣಾಮಗಳನ್ನು ಬರೀರಿ ಅಂತ ಕೇಳಿ. ಈ ಜೈವಿಕ ವಿಘಟನೀಯವಲ್ಲದ ವಸ್ತುಗಳಿಂದ ಪರಿಸರದ ಮೇಲೆ ಆಗ್ತಕ್ಕಂಥ ಮುಖ್ಯ 2 ಪರಿಣಾಮಗಳೇನಪ್ಪ ಅಂದರೆ, ಅದು ಮೊದಲನೇದಾಗಿ ಇವು ಮರುಚಕ್ರೀಕರಣಕ್ಕೆ ಒಳಪಡೋದಿಲ್ಲ, ಅಂದರೆ ಪರಿಸರದಲ್ಲಿ ದೀರ್ಘಕಾಲಕವಾಗಿ ಇರ್ತವೆ. ಆಮೇಲೆ ಇದು ಪರಿಸರದಲ್ಲಿ ಅನೇಕ ಜೀವಿಗಳಿಗೆ ಹಾನಿ, ಪರಿಸರ ಮಾಲಿನ್ಯವನ್ನು ಉಂಟು ಮಾಡ್ತವೆ ಅಂತ ಬರೆದ್ರೆ ಸಾಕು. ಇನ್ನು ತ್ಯಾಜ್ಯ ವಿಲೇವಾರಿ ಮಾಡುವಲ್ಲಿ ಉಂಟಾಗುವ ಸಮಸ್ಯೆಗಳನ್ನು ಕಡಿಮೆ ಮಾಡಲು 2 ವಿಧಾನಗಳನ್ನು ಕೇಳಿದ್ದಾರೆ. ಸೊ ನಾವು ಹಸಿ ಕಸ, ಒಣ ಕಸವನ್ನು ವಿಂಗಡಿಸಬೇಕು. ಹಸಿ ಕಸವನ್ನು ಗೊಬ್ಬರವಾಗಿಸಿ ಮರುಬಳಕೆ ಮಾಡಬೇಕು. ಬಳಸಿ ಬೀಸಾಡುವ ವಸ್ತುಗಳ ಬಳಕೆಯನ್ನು ಕಡಿಮೆ ಮಾಡಬೇಕು. ಪರಿಸರ ಸ್ನೇಹಿ ಪ್ಯಾಕೇಜಿಂಗ್ ವಿಧಾನಗಳನ್ನು ಅಳವಡಿಸಬೇಕು ಅನ್ನೋದು ಉತ್ತರ ಬರ್ತದೆ. ಮುಂದಿನ ಪ್ರಶ್ನೆ, ಮನುಷ್ಯರಲ್ಲಿ ಇಮ್ಮಡಿ ರಕ್ತ ಪರಿಚಲನೆಯ ಹಂತಗಳನ್ನು ಬರೀರಿ ಅಂತ ಕೇಳಿದ್ದಾರೆ. ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಸೊ ಇಮ್ಮಡಿ ಪರಿಚಲನೆಯ ಹಂತಗಳು, ಸೊ ಇದೆಲ್ಲನೂ ಇದೆ. ಸೊ ಇದನ್ನು ಚೆನ್ನಾಗಿ ತಾವು 34ನೇ ಪ್ರಶ್ನೆಗಳನ್ನು ಇಮ್ಮಡಿ ರಕ್ತ ಪರಿಚಲನೆ ಬಗ್ಗೆ ಕೊಟ್ಟಿದ್ದೀವಿ. ಸೊ ಇದನ್ನು ನೀಟಾಗಿ ನೋಡ್ಕೊಡ್ರಿ. ಮುಂದಿನ ಪ್ರಶ್ನೆ ಇತ್ತು, ಸಸ್ಯಗಳಲ್ಲಿ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಜರುಗುವ ಘಟನೆಗಳನ್ನು ತಿಳಿಸ್ರಿ. ಸಸ್ಯಗಳು ತ್ಯಾಜ್ಯ ಪದಾರ್ಥಗಳನ್ನು ಹೊರಹಾಕಲು ಬಳಸುವ ವಿಧಾನಗಳು ಯಾವುವು ಅಂತ ಕೇಳಿದ್ದಾರೆ. ಸೊ ಕ್ಲೋರೋಫಿಲ್ನಿಂದ ಸೌರಶಕ್ತಿ ಹೀರುವಿಕೆ, ಬೆಳಕಿನ ಶಕ್ತಿಯ ರಾಸಾಯನಿಕ ಶಕ್ತಿಯಾಗಿ ಪರಿವರ್ತನೆ, ಕಾರ್ಬನ್ ಡೈಆಕ್ಸೈಡ್ ಪಿಷ್ಟವಾಗಿ ವರ್ತನೆ. ಸಸ್ಯಗಳು ಉಂಟಾಗುವ ಅಧಿಕ ತ್ಯಾಜ್ಯ ವಸ್ತುಗಳನ್ನು ಅದು ಬಾಷ್ಪ ವಿಸರ್ಜನೆಯಿಂದ ಹೊರಹಾಕ್ತದೆ. ಓಕೆನಾ? ಮತ್ತು ಆಕ್ಸಿಜನ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಮೂಲಕ ಹೊರಹಾಕ್ತದೆ. ತ್ಯಾಜ್ಯಗಳನ್ನು ತೊಗಟೆ ಮೂಲಕ ಹೊರಹಾಕ್ತದೆ. ರಾಳ ಮತ್ತು ಅಂಟುಗಳ ರೂಪದಲ್ಲಿ ಮಣ್ಣಿನಲ್ಲಿನೂ ಕೂಡ ಏನು ಮಾಡ್ತಾವಪ್ಪ ಅಂದರೆ ವಿಸರ್ಜನೆಯನ್ನು ಮಾಡ್ತಾರೆ. ಇನ್ನು ಸ್ತ್ರೀಯರಲ್ಲಿ ಫಲಿತಗೊಂಡ ಅಂಡವನ್ನು ಬರಮಾಡಿಕೊಳ್ಳಲು ಗರ್ಭಕೋಶವು ಹೇಗೆ ಸಿದ್ಧವಾಗ್ತದೆ? ಒಂದು ವೇಳೆ ಅಂಡವು ಫಲಿತಗೊಳ್ಳದಿದ್ದರೆ ಏನಾಗ್ತದೆ ವಿವರಿಸಿರಿ ಅಂತ ಕೇಳಿದ್ದಾರೆ. ಸೊ 35 ಏನಾಗ್ತದಪ್ಪ ಅಂದ್ರೆ, ಗರ್ಭಕೋಶ ಫಲಿತ ಅಂಡವನ್ನು ಬರಮಾಡಿಕೊಳ್ಳಲು ಪ್ರತಿ ತಿಂಗಳು ತನ್ನನ್ನೇ ತಾನು ಸಜ್ಜು ಮಾಡ್ತದೆ. ಒಂದು ವೇಳೆ ಅಂಡ ಫಲಿತಗೊಳ್ಳದೇ ಇದ್ದರೆ ಅದು 1 ದಿನದವರೆಗೆ ಬದುಕ್ತದೆ. ಒಂದು ವೇಳೆ ಅಂಡ ಫಲಿತಗೊಳ್ಳದಿದ್ದರೆ ಒಳಸ್ತರಿ ನಿಧಾನವಾಗಿ ಬಿರುಕು ಬಿಟ್ಟು ರಕ್ತ ಮತ್ತು ಲೊಳೆಯ ರೂಪದಲ್ಲಿ ಹೊರಬರ್ತದೆ. ಅಂದರೆ ಋತುಚಕ್ರ ಉಂಟಾಗ್ತದೆ ಅಂತ ಬರೀಬೇಕು. ಇನ್ನು ಮುಂದಿನ ಪ್ರಶ್ನೆ ಇತ್ತು, ಜೀವಿಯೊಂದು ತನ್ನ ಜೀವಿತ ಕಾಲದಲ್ಲಿ ಗಳಿಸಿದ ಅನುಭವಗಳು ಮುಂದಿನ ಪೀಳಿಗೆಗೆ ಅನವಶ್ಯವಾಗುವುದಿಲ್ಲ ಅಂತ ಕೇಳಿದ್ದಾರೆ. ಸೊ ಇದು ಕೂಡ ನಿಮಗೆ ಗೊತ್ತಿರಲಿ. ಸೊ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕನ್ಸೆಪ್ಟ್ ಇತ್ತು. ಇದನ್ನು ಕೂಡ ನಿಮಗೆ ಭಾಳ ಸರಿ ಕೇಳಿದ್ದಾರೆ. ಅದು DNA ಪರಿಕಲ್ಪನೆಗಳಲ್ಲಿ ಬರ್ತದೆ. ನೀಟಾಗಿ ನೋಡ್ಕೊಡ್ರಿ. ಇನ್ನು ಶುದ್ಧ ಬಟಾಣಿ ಸಸ್ಯಗಳನ್ನು ಎತ್ತರದ ಬಟಾಣಿ ಸಸ್ಯದೊಂದಿಗೆ ಸಂಕಲನ ಮಾಡಿದ್ದಾರೆ. ಏಕತಳೀಕರಣದ F2 ಪೀಳಿಗೆಯಲ್ಲಿ ದೊರೆಯುವ ಫಲಿತಾಂಶವನ್ನು ಚಕ್ಕರ್ ಬೋರ್ಡ್ನಲ್ಲಿ ಬರೀರಿ. ದೊರೆತ ಸಸ್ಯಗಳ ವಿಧಗಳ ಅನುಪಾತವನ್ನು ಬರೀರಿ. ಸೊ ಇದು ಚಕ್ಕರ್ ಬೋರ್ಡ್ ದ್ವಿತಳೀಕರಣದ್ದು. ಸೊ ಅದು 2:1:2:1 ಮತ್ತು 3:1 ಅನ್ನೋದು ಬರ್ತದೆ. ಸೊ ನೀಟಾಗಿ F2 ಪೀಳಿಗೆ ಚಕ್ಕರ್ ಬೋರ್ಡನ್ನು ನೋಡ್ಕೊಳ್ರಿ, ಬರ್ತದೆ ಇದು ಎಕ್ಸಾಮ್ಗೆ. ಇನ್ನು ಮಾನವನ ಮೆದುಳಿನ ರಚನೆಯನ್ನು ಚಿತ್ರ ಬರೆದು ಅನುಮಸ್ತಿಷ್ಕ ಮತ್ತು ಮಧ್ಯ ಮೆದುಳನ್ನು ಗುರುತಿಸಬೇಕು. ಸೊ ಇದು ಅನುಮಸ್ತಿಷ್ಕ ಮತ್ತು ಮಧ್ಯದ ಮೆದುಳನ್ನು ಗುರುತಿಸಿದ್ದಾರೆ. ನೆಕ್ಸ್ಟ್ ಹೂವಿನ ನೀಳಛೇದದ ನೋಟದ ಚಿತ್ರ ಇದೆ. ಸೊ ಇದು ಹೂವಿನ ನೀಳಛೇದದ ನೋಟದ ಚಿತ್ರವನ್ನು ನೋಡ್ಕೊಡ್ರಿ.
ಇನ್ನು ಶುದ್ಧ ರಕ್ತ ಅಂದರೆ ಏನು, ಶುದ್ಧವಾಗಲು ಅದು ಎಲ್ಲಿಗೆ ಹೋಗಬೇಕು ಅಂತ ಕೇಳಿದ್ದಾರೆ. ಸೊ ಅದು ಮುಖ್ಯವಾಗಿ ಆಕ್ಸಿಜನ್ ಸಮೃದ್ಧವಾದ ರಕ್ತವನ್ನು ಶುದ್ಧ ರಕ್ತ ಅಂತೀವಿ. ಸೊ ರಕ್ತ ಶುದ್ಧವಾಗಲು ಶ್ವಾಸಕೋಶಕ್ಕೆ ಹೋಗಬೇಕು. ಮಾನವನ ಹೃದಯದ ನೀಳಛೇದ ನೋಟವನ್ನು ತೋರಿಸುವ ರಚನೆಯ ಚಿತ್ರ ಬರೀರಿ. ಅದರಲ್ಲಿ ಅಪಧಮನಿ ಮತ್ತು ಆಮ್ಲಜನಕ ರಹಿತ ರಕ್ತವನ್ನು ಸ್ವೀಕರಿಸುವ ಹೃದಯದ ಕೋಣೆಯನ್ನು ಗುರುತಿಸಲಿಕ್ಕೆ ಕೇಳಿದರು. ಸೊ ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಚಿತ್ರ ನಿಮಗೆ ಬರ್ತದೆ. ಇಷ್ಟಿತ್ತು ಈ ಸೈನ್ಸ್ನ ಸೆಕೆಂಡ್ ನಿಮಗೆ ಬೇಕಾಗ್ತಕ್ಕಂಥ ಸರಣಿ ಮತ್ತು ಪೂರ್ವ ಸಿದ್ಧತಾ ಪರೀಕ್ಷೆ ಪ್ರಶ್ನೆ ಪತ್ರಿಕೆ.